ಗುಡ್ ಮಾರ್ನಿಂಗ್. ಸೊ ನಾನಿವತ್ತು ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲರಿಗೂ ಮೊದಲನೇದಾಗಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ಕೂಡ ಕೃಷ್ಣ ಒಳ್ಳೇದು ಮಾಡಲಿ. ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ನಾನು ಕೂಡ ಸಿಂಪಲ್ಲಾಗಿ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಷನ್ ಮಾಡಿಕೊಂಡೆ. ಸೆಲೆಬ್ರೇಷನ್ ಅಂದ ತಕ್ಷಣ ತುಂಬ ಗ್ರ್ಯಾಂಡಾಗಿ ಅನ್ನೋ ಥರ ಏನಿಲ್ಲ, ಸಿಂಪಲ್ಲಾಗಿಯೇ ನಮ್ಮ ಮನೇಲಿ ಒಂದು ಪುಟ್ಟ ಕೃಷ್ಣ ಇದೆ. ನಾನು ಮುಂದೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಕೃಷ್ಣನ ಫೋಟೋ ಮತ್ತು ವಿಡಿಯೋನ. ಸೊ ಸಿಂಪಲ್ಲಾಗಿ ಅಲ್ಲಿಗೆ ಅಭಿಷೇಕ ಎಲ್ಲ ಮಾಡಿಕೊಂಡು ಪೂಜೆನೂ ಕೂಡ ಮಾಡಿಕೊಂಡೆ. ಅದಾದಮೇಲೆ ಇವತ್ತು ಶನಿವಾರ ಆಗಿರೋದ್ರಿಂದ ಶ್ರಾವಣ ಶನಿವಾರ ಅಲ್ವಾ, ಸೊ ಹಾಗಾಗಿ ಬೇಗ ಎದ್ದಿದ್ದೆ, ಫ್ರೆಶ್ ಅಪ್ ಕೂಡ ಆಗಿದೆ. ಸೊ ಹಾಗೇನೆ ಶನಿಮಂತಪ್ಪನ ದೇವಸ್ಥಾನಕ್ಕೂ ಕೂಡ ಹೋಗ್ಬಿಟ್ಟು ಅಲ್ಲೂ ಕೂಡ ಪೂಜೆನ ಮುಗಿಸ್ಕೊಂಡು ಪ್ರಸಾದ ಕೂಡ ಇಸ್ಕೊಂಡು ವಾಪಸ್ ಮನೆಗೆ ಬಂದೆ. ಸೊ ಮನೆಗೆ ಬಂದು ಟಿಫನ್ನ ಬಂದುಬಿಟ್ಟು ಇವತ್ತು ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ. ಯಾಕಂದರೆ ಶನಿವಾರ ಆಗಿರೋದ್ರಿಂದ ಎಲ್ಲರೂ ಕೂಡ ಬೇಗ ಎದ್ದು ಫ್ರೆಶ್ ಅಪ್ ಎಲ್ಲ ಆಗ್ತಾಯಿದ್ರು. ಮತ್ತು ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಬೇರೆ ತಿಂಡಿ ಮಾಡೋ ಅಷ್ಟರಲ್ಲಿ ಟೈಮ್ ಆಗೋಗ್ಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ನಾನಿವತ್ತು ಸಿಂಪಲ್ಲಾಗಿ ಉಪ್ಪಿಟ್ಟನ್ನೇ ಕೂಡ ಮಾಡಿಕೊಂಡೆ. ಟಿಫನ್ ಎಲ್ಲ ಆಯಿತು. ಟಿಫನ್ ಎಲ್ಲ ಆಗಿ ಎಲ್ಲ ಕೆಲಸ ಕೂಡ ಮುಗೀತು. ಇವಾಗ ಟೈಮ್ ಬಂದುಬಿಟ್ಟು 10:45 ಹತ್ತತ್ರ ಆಗ್ತಾಯಿದೆ, 10:15 10:45. ಸೊ ಇವಾಗ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ, ಅಂದರೆ ಮಧ್ಯಾಹ್ನ ಟೈಮ್ಗೆ ಅಡುಗೆ ಮಾಡಬೇಕು. ಇವಾಗ ಹೊಲಕ್ಕೂ ಕೂಡ ಊಟನ ಕೊಟ್ಟು ಕಳಿಸಿದ್ದೀನಿ, ಅವ್ರು ತೊಗೊಂಡೋದ್ರು. ನೈಟ್ ಸ್ವಲ್ಪ ಸಾಂಬಾರಿತ್ತು, ಅದನ್ನು ಕೂಡ ತೊಗೊಂಡೋಗಿದ್ದಾರೆ. ಇವಾಗ ಮತ್ತೆ ನನಗೆ ಮತ್ತು ಹಸ್ಬೆಂಡ್ಗೆ ಮತ್ತು ನೈಟು ಊಟ ಸಾಂಬಾರು ಬೇಕಲ್ವಾ. ಸೊ ಇವಾಗಲೇ ಫ್ರೀಯಾಗಿರೋ ಟೈಮಲ್ಲಿ ಮಾಡಿಟ್ಬಿಟ್ರೆ ಆರಾಮಾಗಿ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಸಾಂಬಾರನ್ನು ಕೂಡ ಇಟ್ಟಿದ್ದೀನಿ, ಅಂದರೆ ವಿಸಿಲ್ ತೆಗ್ಸೋಕೆ ಇಟ್ಟಿದ್ದೀನಿ. ಹುರ್ಳಿಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಅದು ಸಾಂಬಾರು ಮಾಡ್ತಾ ಹಂಗೇನೆ ವೀಡಿಯೋನ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತಿನ ದಿನ ಯಾವ ಥರ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಹಾಗೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತೀನಿ. ಸೊ ಕಂಪ್ಲೀಟಾಗಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ಪ್ಲೀಸ್ ಇಷ್ಟ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತೀನಿ. ದೇವಸ್ಥಾನಕ್ಕೆ ಹೋಗಿದ್ದು ಬಂದಾದಮೇಲೆ ಇವಾಗ ತಿಂಡಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ತಿಂಡಿ ಬಂದುಬಿಟ್ಟು ಆಲ್ರೆಡಿ ಹೇಳ್ದಂಗೆ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ಸೊ ಉಪ್ಪಿಟ್ಟಾದರೆ ಒಬ್ಬೊಬ್ಬರಿಗೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಅಲ್ವಾ ತಿಂಡಿ, ಅಯ್ಯೋ ಉಪ್ಪಿಟ್ಟ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಬಟ್ ಅರ್ಜೆಂಟ್ ಟೈಮ್ಗೆ ಬೇಗ ಆಗಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ಕೂಡ ಉಪ್ಪಿಟ್ಟನ್ನೇ ಮಾಡೋದು ಅಂತ ಅಂದ್ಕೊತೀನಿ. ಸೊ ಹಂಗೆ ನಾನು ಕೂಡ ಬೇಗ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಉಪ್ಪಿಟ್ಟನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ ಇವಾಗ. ನನ್ನ ಹಸ್ಬೆಂಡ್ ಪೂಜೆ ಮಾಡುವಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಸೊ ಹಂಗೇನೆ ಅದನ್ನು ಕೂಡ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ನಾನು ಪೂಜೆ ಮಾಡುವಾಗ ನಾನು ವೀಡಿಯೋನ ಮಾಡ್ಕೊಳಕ್ಕೆ ಆಗಲಿಲ್ಲ. ಸೊ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಲ್ವಾ, ಕೃಷ್ಣನಿಗೆ ಸ್ವಲ್ಪ ಅಭಿಷೇಕ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಕ್ಲಿಪ್ಪಿಂಗ್ನ ತೊಗೊಳ್ಲಿಲ್ಲ. ಸೊ ನನ್ನ ಹಸ್ಬೆಂಡ್ ಪೂಜೆ ಮಾಡುವಾಗ ನಾನು ವೀಡಿಯೋನ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡೆ, ಅದೇನೋ ರೆಡಿ ಮಾಡ್ತಾ ಇದ್ದೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಫೈನಲಿ ನಮ್ಮ ಕೃಷ್ಣನ ನಾನು ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನಮ್ಮ ಪುಟ್ಟ ಕೃಷ್ಣನ ಯಾವ ಥರ ಇದ್ದಾರೆ ಅಂತ. ಸೊ ಅವ್ರಿಗೆ ಹಾಲಿನ ಅಭಿಷೇಕ ಎಲ್ಲ ಮಾಡಿದ್ದಾದಮೇಲೆ ಅವ್ರನ್ನ ಕೂರಿಸಿ ಪೂಜೆನ ಮಾಡಿ, ತುಳಸಿ ಅಂದರೆ ಸಿಕ್ಕಾಬಟ್ಟೆ ಫುಲ್ಲು ಇಷ್ಟ ಅಲ್ವಾ ಅವ್ರಿಗೆ. ಸೊ ಹಾಗಾಗಿ ನಾನು ತುಳಸಿನ ಅರ್ಪಣೆ ಮಾಡಿಬಿಟ್ಟು ಪೂಜೆನೂ ಕೂಡ ಮಾಡಿದ್ದೆ. ತುಂಬ ಖುಷಿ ಆಯಿತು. ಒಂಥರ ಇಷ್ಟು ವರ್ಷ ಮಾಡ್ತಾನೆ ಇರಲಿಲ್ಲ, ಮನೇಲಿ ಇದ್ದರೂ ಕೂಡ ಏನೋ ಗೊತ್ತಿಲ್ಲ ಈ ಸರಿ ಪೂಜೆನ ಮಾಡಬೇಕು ಅಂತ ಫೀಲ್ ಆಯಿತು. ಹಂಗೇ ಸುಮ್ಮನೆ ಪೂಜೆ ಮಾಡೋದಕ್ಕಿಂತ ಅಭಿಷೇಕ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಫೀಲ್ ಆಯಿತು. ಸೊ ಹಂಗೇ ಕೂಡ ಮಾಡಿಕೊಂಡೆ. ಸೊ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ನಾರ್ಮಲ್ ಬೇರೆ ಕೆಲಸ ಏನಿತ್ತು ಅದನ್ನು ಕೂಡ ಮುಗಿಸ್ಕೊಂಡೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಅಂದರೆ ಶುಕ್ರವಾರ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ದೆ ಅಲ್ವಾ, ಆವಾಗ ಈ ಸ್ಯಾರಿನ ನಾನು ದೇವಿಗೆ ಉಡಿಸಿದ್ದಿದ್ದು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಸ್ಯಾರಿನ ತೋರಿಸ್ತಾ ಇದ್ದೀನಿ. ಇದು ಏನಕ್ಕಪ್ಪ ತೋರಿಸ್ತಿದ್ದೀನಿ ಅಂದರೆ ಲಕ್ಷ್ಮಿಗೆ ಉಡ್ಸಿರೋ ಸೀರೆನ ಮನೆಯಲ್ಲಿರೋ ಲಕ್ಷ್ಮಿ ಉಟ್ಕೊಬೇಕಂತೆ. ಸೊ ಮನೆ ಲಕ್ಷ್ಮಿ ಅಂತ. ಸೊ ಆ ಸ್ಯಾರಿ ಬಿಚ್ಚಿದ ತಕ್ಷಣ ಆ ಸ್ಯಾರಿನ ವೇರ್ ಮಾಡಬೇಕಂತೆ, ಏನೋ ಗೊತ್ತಿಲ್ಲ. ಸೊ ಆ ಥರ ಇತ್ತು, ಹಾಗಾಗಿ ನಾನು ಕೂಡ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ವೇರ್ ಮಾಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಿದೆ ಈ ಸ್ಯಾರಿ, ಚೆನ್ನಾಗಾಯ್ತಾ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಮರಿಬೇಡಿ.
ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಸ್ಯಾರಿ ಚೆನ್ನಾಗಾಯ್ತಾ, ಚೆನ್ನಾಗಿ ಕಾಣಿಸ್ತಾಯ್ತಾ ನನಗೆ ಅಂತ. ಸೊ ನಾನು ಈ ಡ್ರೆಸ್ ಮೇಲೆ ವೇರ್ ಮಾಡಿದ್ಮೇಲೆ ಈ ಸ್ಯಾರಿನ ನಾನು ಫುಲ್ ಕಾಲರ್ನೇ ಈ ಸ್ಯಾರಿಗೆ ಹೊಲ್ಸೋಣ ಅನ್ನೋ ಥರ ಫೀಲ್ ಆಯಿತು. ಯಾಕಂದರೆ ಕಾಲರ್ ಫುಲ್ ಇದ್ದಾಗ ಈ ಸ್ಯಾರಿ ವೇರ್ ಮಾಡಿದ್ದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ಸ್ಯಾರಿಗೆ ಬಂದುಬಿಟ್ಟು ಫುಲ್ ಕಾಲರ್ ನಾನು ಡ್ರೆಸ್ ಹಾಕೊಂಡಿದ್ದೀನಲ್ಲ ಆ ಥರ ಕಾಲರ್ ಇಟ್ಟು ಹೊಲ್ಸೋಣ ಬ್ಲೌಸ್ನ ಅಂತ ಅಂದ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಕಾಣಿಸುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ. ಬೇಕು ಅಂತಂದರೆ ಆ ಥರ ಹೊಲ್ಸ್ಕೊಬೋದು, ಇಲ್ಲ ಒಂದು ಅದೇ ಅಂದರೆ ಮೆರೂನ್ ಅಥವಾ ರೆಡ್ ಮಿಕ್ಸ್ ಕಲರ್ ಬಾರ್ಡರ್ ಏನಿದೆ ಆ ಕಲರಲ್ಲಿ ಒಂದು ಪ್ಲೇನ್ ಬ್ಲೌಸ್ನ ಹೊಲ್ಕೊಂಡ್ರೆ ಆಯಿತು ಅಂದ್ಕೊಂಡು ಮತ್ತು ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಸ್ಯಾರಿ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆನಾ, ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಇದೆಲ್ಲ ಕ್ಲಿಪ್ಪಿಂಗ್ನ ತೊಗೊಂಡಿದ್ದಾದಮೇಲೆ ನೆಕ್ಸ್ಟು ಸಣ್ಣ ಪುಟ್ಟ ನಾರ್ಮಲ್ ಕೆಲಸಗಳು ಏನಿರುತ್ತೆ ಮನೇಲಿ ಅದನ್ನು ಮುಗಿಸ್ಕೊಂಡೆ. ಅದಾದಮೇಲೆ ಮತ್ತೆ ಈವ್ನಿಂಗಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾಳೆ ಬೆಳಗ್ಗೆ ನಾನು ಚಪಾತಿ ಮಾಡಬೇಕಾಗಿತ್ತು, ಅದ್ರ ಜೊತೆ ಕಾಂಬಿನೇಷನ್ ಆಗಿ ಗೊಜ್ಜು ಮಾಡಬೇಕಾಗಿತ್ತು. ಸೊ ಮನೇಲಿ MC ಇತ್ತು. ಸೊ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ನಾಳೆ ಬೆಳಗ್ಗೆ ಬೇಗ ತಿಂಡಿನ ಮಾಡ್ಬೋದು ಅಂತ ಅಂದ್ಬಿಟ್ಟು ಇವಾಗ ಮಂಗಳೂರು ಸೌತೆಗೆ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಸೊ ಇದು ಎಷ್ಟು ಹೆಲ್ಪ್ ಆಗುತ್ತೆ ಅಂತಂದ್ರೆ ನಾಳೆ ಬೆಳಗ್ಗೆ ತಿಂಡಿಗೆ ಆರಾಮಾಗಿ ನಾನು ಎದ್ದು ಚಪಾತಿ ಹಿಟ್ಟೆಲ್ಲ ನಾದ್ಬಿಟ್ಟು ಬೇಗ ಟಿಫನ್ನ ಮಾಡ್ಬೋದು. ಸೊ ಈ ತರ ಟಿಪ್ಸ್ನ ಆದಷ್ಟು ಯೂಸ್ ಮಾಡ್ಕೊಳ್ಳಿ. ಏನಾದ್ರೂ ಉಳ್ಕೊಳ್ಳಿ, ನಾಳೆ ಏನಾದ್ರು ತಿಂಡಿನ ಮಾಡಬೇಕು ಅಂದ್ರೆ ಪ್ರಿಪ್ರೇಷನ್ ಯಾವ ತರ ಮಾಡ್ಕೋಬೇಕು ಅಂತ ಥಿಂಕ್ ಮಾಡಿ ಅದನ್ನ ಮಾಡಿ ಇಟ್ಕೊಳ್ಳಿ. ಅವಾಗ ನೀವು ಆರಾಮಾಗಿ ನೀವು ಕೂಡ ಮಾಡ್ಕೋಬಹುದು. ಹಾಗೆಯೇ ಯೂಟ್ಯೂಬಲ್ಲಿ ಒಂದು ರೆಸಿಪಿನ ನೋಡಿದೆ, ಇದನ್ನು ನಾನು ಕೂಡ ಮನೇಲಿ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಸೊ ಬೆಟರ್ ಓಕೆ ಅನ್ನೋ ಥರ ಬಂತು. ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಸೊ ಮೊದಲನೇದಾಗಿ ಸ್ವಲ್ಪ ಕಡಲೆ ಹಿಟ್ಟನ್ನು ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ದೋಸೆ ಹಿಟ್ಟನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಸೊ ಇಲ್ಲಿಗೆ ನಾನು ಬಂದುಬಿಟ್ಟು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಚಿಲ್ಲಿ ಪೌಡರು ಇಷ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಸಣ್ಣ ಈರುಳ್ಳಿ ಮತ್ತು ಒಂದು ಟೊಮೊಟೊ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸೊ ಇಷ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಸೇರಿಸ್ಕೊಂಡು ಒಂಥರ ದೋಸೆ ಬ್ಯಾಟರ್ ಥರ ರೆಡಿ ಮಾಡಿಕೊಂಡು ಇದನ್ನು ನಾರ್ಮಲಾಗಿ ದೋಸೆ ಬ್ಯಾಟರ್ ಥರನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ಇಲ್ಲ ಬೆಡ್ ಹಾಕ್ಕೊಂಡು ಬೇಯಿಸ್ಕೊಳ್ಳೋರು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಸಿಂಪಲ್ ಟಿಪ್ಸ್ನ ಶೇರ್ ಮಾಡ್ತಿದ್ದೀನಿ. ನಾನೇನು ಮಾಡಿದೆ ಅಂದರೆ ಇದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಏನೂ ರಾಂಗ್ ಇಲ್ಲ, ನಾನು ಮಾಡ್ಕೊಂಡಿರೋದ್ರಲ್ಲೂ ಏನೂ ರಾಂಗ್ ಇಲ್ಲ. ಬಟ್ ಏನಾಯ್ತಪ್ಪ ಅಂತಂದರೆ ಹೇಳ್ತೀನಿ, ಮುಂದೆ ನೀವು ನೋಡ್ತಾ ಇರ್ಬೋದು. ಸೊ ಈ ಥರ ಅದಕ್ಕೆ ನಾನು ಕಲಿಸ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ. ಟೇಸ್ಟ್ ನೋಡಿಕೊಂಡು ಉಪ್ಪು ಸರಿಯಾಗಿದ್ದರೆ ಇಲ್ಲ ಸ್ವಲ್ಪ ಇದಾಗಿದ್ದರೆ ಅದನ್ನು ಹಾಕ್ಕೊಳ್ಳಿ. ಹಂಗೇ ಸಂಜೆ ಕಾಪಿಗೆ ಅಂದ್ಬಿಟ್ಟು ಹುರ್ಲಿಕಾಳು ಸಾಂಬಾರು ಮಾಡಿದ್ದೆ ಅಲ್ವಾ, ಹುರ್ಲಿಕಾಳು ಇತ್ತು, ಅದನ್ನು ಒಗ್ಗರಣೆ ಮಾಡಿ ಇಟ್ಕೊಂಡೆ ಸೈಡಲ್ಲಿ. ಹಂಗೆ ನಾರ್ಮಲ್ ಪೀಸ್ ಬೆಡ್ ತೊಗೊಂಡ್ಬಿಟ್ಟೆ ನಾನು ಸ್ವಲ್ಪ ಕ್ವಾಲಿಟಿ ಇರೋ ಒಂದು 50 ರೂಪಾಯಿ ಬೆಡ್ ಪೀಸ್ ಸಿಗುತ್ತೆ ನೋಡಿ, 45-50 ರೂಪಾಯಿ. ಸ್ವಲ್ಪ ಗಟ್ಟಿ ಇರುತ್ತೆ, ಅದು ವೀಟಲ್ಲಿ ಮಾಡಿರೋದು. ಅದು ತುಂಬ ಚೆನ್ನಾಗಿರುತ್ತೆ ಈ ಥರ ಬೆಡ್ಡಲ್ಲಿ ನಾವು ಮಾಡಬೇಕು ಅಂದರೆ. ಬಟ್ ಇದು ನಾರ್ಮಲ್ ಬೆಡ್ ಪೀಸು 25 ರೂಪಾಯಿಗೆಲ್ಲ ಸಿಗುತ್ತಲ್ಲ ನೋಡಿ, ಆ ಥರ ಬೆಡ್ ಪೀಸು. ಸೊ ನಮ್ಮ ಅಕ್ಕ ಮನೆಗೆ ಬಂದಿದ್ಲು ಅಂದ್ಬಿಟ್ಟು ತೊಗೊಂಡು ಬಂದಿದ್ಲು. ನಾನು ಇದರಲ್ಲಿ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಟ್ರೈ ಮಾಡಿದ್ನ. ಸೊ ಪರವಾಗಿಲ್ಲ, ಓಕೆ ಅಂತಲೇ ಹೇಳ್ಬೋದು. ಯಾಕಂದರೆ ಬೆಡ್ ಪೀಸ್ ಸ್ವಲ್ಪ ನಂದೇ ತಪ್ಪಿರೋದು ಇಲ್ಲಿ, ರೆಸಿಪಿದಂತೂ ಏನೂ ಇಲ್ಲ. ನೀವೇನಾದ್ರು ಈ ರೆಸಿಪಿನ ಟ್ರೈ ಮಾಡಬೇಕು ಅಂದರೆ ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿರುತ್ತೆ. ಓಕೆನಾ, ಟ್ರೈ ಮಾಡ್ಬೋದು, ಡೆಫಿನೆಟ್ಲಿ ಟ್ರೈ ಮಾಡಿ. ಬಟ್ ಬೆಡ್ ಪೀಸ್ನ ಸ್ವಲ್ಪ ಕ್ವಾಲಿಟಿಯಾಗಿರೋ ಬೆಡ್ ಪೀಸ್ನ ತೊಗೊಳ್ಳಿ. ಓಕೆನಾ, ನಾನು ಸ್ವಲ್ಪ ಒಂದು ತವನ ಬಿಸಿ ಮಾಡೋಕ್ಕಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಈ ಬೆಡ್ ಪೀಸ್ ಏನಿತ್ತು ಅಲ್ಲಿಗೆ ನಾನು ಬ್ಯಾಟರ್ ಏನು ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಡಬ್ ಮಾಡಿಬಿಟ್ಟು ತವ ಮೇಲೆ ಹಾಕೊಂಡು ಅದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಓಕೆನಾ, ಇದೊಂದು ಪಾಯಿಂಟ್ನ ನೆನಪಲ್ಲಿ ಇಟ್ಕೊಳ್ಳಿ. ಬಟ್ ನಾನು ಏನು ಮಾಡಿದೆ ಅಂದರೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟೆ. ಸೊ ಏನಾಗೋಯ್ತು ಅಂದರೆ ಸೀದೋಯ್ತು. ಮತ್ತು ಸೀದೋದಾದಮೇಲೆ ಕಡಲೆ ಹಿಟ್ಟು ಸರಿಯಾಗಿ ಬೇಯಲಿಲ್ಲ. ಓಕೆನಾ, ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಂಡಿದ್ರೆ ಚೆನ್ನಾಗಿರೋದು ಅಂತ ಅಂದ್ಕೊತೀನಿ. ಸೊ ಫಸ್ಟ್ ಮಾಡಿರೋದ್ರಿಂದ ಸ್ವಲ್ಪ ನನಗೂ ಗೊತ್ತಾಯಿತು ನಾನು ಏನು ಎಡವಟ್ ಮಾಡಿದೆ ಅಂತ. ಸೊ ನೀವೇನಾದರೂ ಟ್ರೈ ಮಾಡೋರಿದ್ದರೆ ಆದಷ್ಟು ಕಡಿಮೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಬೇಯಿಸ್ಕೊಳ್ಳಿ, ಆಗ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ತೀನಿ, ಡಿಫ್ರೆಂಟಾಗೇ ಇತ್ತು. ಸೊ ಚೆನ್ನಾಗಿತ್ತು, ಬೇಕು ಅಂದರೆ ಒಂದ್ಸತಿ ಟ್ರೈ ಮಾಡಿ. ಓಕೆನಾ, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್.